ನೀನು ಕೇಳಿದ್ದನ್ನು ಹೇಳಿದೆ. ಈಗ ಹೇಳು, ನನ್ನ ಜೊತೆ ಯಾಕೆ ವಿಚಿತ್ರವಾಗಿ ನಡ್ಕೊಳ್ತಿದ್ಯಾ? ನಿನಗೆ ಒಬ್ಬ ಹುಡುಗಿಯನ್ನು ಹುಡುಕಬೇಕು ಅಂತ ಅರ್ಜುನ್. ಬೇಸರದಿಂದ ನೋಡಿ, ನನಗೆ ಹುಡುಗಿಯನ್ನು ಹುಡುಕಬೇಕು ಎಂಬ ಆಲೋಚನೆ ನಿನಗ್ಯಾಕೆ ಬಂತು? ಕಾರನ್ನು ತಿರುಗಿಸ್ತಾ ಕೇಳ್ದ ಅರ್ಜುನ್. ಮನುಷ್ಯ ಅಂದಮೇಲೆ ಬದಲಾವಣೆ ಬೇಕ್ತಮ್ಮ. ನೀನು ನನ್ನ ಬಗ್ಗೆ ಯೋಚಿಸೋದನ್ನು ಬಿಟ್ಟು ನಿನ್ನ ಜೀವನದ ಬಗ್ಗೆ ಯೋಚಿಸು. ನನಗೇನು ಬೇಕಿದ್ರು ನೋಡ್ಕೊಳ್ಳೋದಕ್ಕೆ ಅಪ್ಪ ಅಮ್ಮ ಇದ್ದಾರೆ, ನೀನು ಕೂಡ ಇದೆಯಾ. ಆದರೆ ನಾನೇ ನಿನ್ನ ಜೀವನವಾಗಬಾರ್ದು ಅರ್ಜುನ್. ಇನ್ನೊಮ್ಮೆ ನಿನ್ನಿಂದ ಇಂಥ ವಿಚಿತ್ರ ವರ್ತನೆ ಬಂತು ಅಂದರೆ ಅಕ್ಕ ಅಂತ ಕೂಡ ನೋಡೋದಿಲ್ಲ ಶ್ರೀ ಅಂತಿದ್ದ ಅರ್ಜುನ್ನ ಮುಷ್ಟಿ ಸ್ಟೇರಿಂಗ್ ಮೇಲೆ ಬಿಗಿಯಿತು. ಹೊಡೆದರೂ ಹೊಡಿತಾನೆ ರಾಕ್ಷಸಮ್ಮ ಅಂತ ನಗ್ತಾ, ಅಷ್ಟೊಂದು ಕೋಪ ಇದ್ದರೆ ಭವಿಷ್ಯದಲ್ಲಿ ನಿನ್ನ ಹೆಂಡತಿ ಬಹಳ ಹೆದರಬೇಕಾಗತ್ತೆ ಅರ್ಜುನ್. ಸ್ವಲ್ಪ ಶಾಂತವಾಗಿರೋದನ್ನು ಅಭ್ಯಾಸ ಮಾಡ್ಕೊ ನೀನು. ಶ್ರೀ ಅಸಹನೆ ಅರ್ಜುನ್ನಲ್ಲಿ. ಹೇಳರ್ಜುನ್, ಯಾರಾದರೂ ಹುಡುಗಿ ಕಂಡಿದ್ದಾಳೆಯೇ? ಇಷ್ಟವಾಗಿದ್ದಾಳಾ? ಯಾಕೆ ಬೆಳಿಗ್ಗೆ ಇಂತಹ ಹುಚ್ಚು ವರ್ತನೆಯಿಂದ ನನಗೆ ಸಿಟ್ಟು ತರಿಸ್ತಿದೀಯಾ? ನೀನು ಯಾರನ್ನಾದರೂ ಪ್ರೀತಿಸೋದನ್ನು ನೋಡಬೇಕು ಅಂತಿದೆ ಶ್ರೀ. ಮನಸ್ಸಿನ ಮಾತು ಹೇಳಿದ ಶ್ರೀಜಾಳನ್ನು ನೋಡಿ, ಮೊದಲು ಪ್ರೀತಿಸಿ ಹುಡುಗಿಯನ್ನು ಒಪ್ಪಿಸಿ ಮದುವೆ ಆಗೋದು ನನಗಿಷ್ಟ ಇಲ್ಲ ಶ್ರೀ. ಮದುವೆಯ ನಂತರದ ಪ್ರೀತಿ ನನಗಿಷ್ಟ. ಅರ್ಜುನ್ನಿಂದ ಹೊಸ ವಿಷಯ ಕೇಳಿದ ಶ್ರೀಜಾಳಿಗೆ ಸಂತೋಷ ಆಯಿತು. ಹೇಗಾದರೂ ಅವನ ಮನಸ್ಸಿನಲ್ಲಿ ಏರಿದೆ ಅಂತ ತಿಳಿತಲ್ಲ ಅಂತ. ಅಂದರೆ ಮದುವೆಯಾದ ಮೇಲೆಯೇ ಪ್ರೀತಿ ಅಂತೀಯಾ? ಅಷ್ಟೇನಾ? ಹೌದು. ಯಾಕಂದರೆ ನಾನು ತಾಳಿ ಕಟ್ಟೋವರೆಗೆ ವಿಷಯ ಬಂತು ಅಂದರೆ ಆ ಹುಡುಗಿಯನ್ನು ನಾನು ಪೂರ್ತಿಯಾಗಿ ತಿಳ್ಕೊಂಡಿರ್ತೀನಿ. ನನಗೆ ಇಷ್ಟ ಆದರೆ ಮಾತ್ರ ಮದುವೆಯ ಆಲೋಚನೆ ಬರುತ್ತೆ. ಹಾಗಾಗಿ ಮದುವೆಯ ನಂತರ ನಮ್ಮ ಪ್ರೇಮ ಕಥೆ ಶುರುವಾಗತ್ತೆ. ಅದಕ್ಕೆ ಈಗ ನಾನು ಹುಡುಗಿಯರ ಹಿಂದೆ ಅಲೆದ್ರೆ ರಾಮ ಎಂಬ ಹೆಸರಿನ ಅರ್ಥವೇ ಬದಲಾಗತ್ತೆ. ಆ ರಾಮನಷ್ಟು ಶಾಂತ ಸ್ವಭಾವ ನನಗಿಲ್ಲ. ಆದರೆ ಕನಿಷ್ಠ ಹುಡುಗಿ ವಿಷಯದಲ್ಲಿ, ಪ್ರೇಮ ವಿವಾಹದ ವಿಷಯದಲ್ಲಿ ಅವರಂತೆ 1% ಆದರೂ ಇರೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಮನೆ ಮುಂದೆ ಕಾರ್ ನಿಲ್ಲಿಸ್ದ. ಇಂದಿನಿಂದ ನನ್ನ ತಲೆ ತಿನ್ನೋದನ್ನು ಬಿಟ್ಟು ಸಂತೋಷವಾಗಿ ನನ್ನ ಜೊತೆ ಮಾತಾಡು ಅಂದ. ನಕ್ಕು, ನನ್ನ ತಮ್ಮ ರಾಮನನ್ನು ಆದರ್ಶವಾಗಿ ತೆಗೆದುಕೊಳ್ತಾನೆ ಅಂದರೆ ಅದಕ್ಕಿಂತ ಬೇಕಾದ್ದು ನನಗೇನಿಲ್ಲ ಅಂತ ಅರ್ಜುನ್ ಕೈ ಹಿಡಿದು ಮನೆಗೆ ಬರೋಷ್ಟರಲ್ಲಿ ಎದುರಿಗೆ ಮುಖ ತೊಳೆದೇ ತಿರುಗ್ತಿದ್ದ ಮೈಥಿಲಿ ಕಂಡ್ಳು. ರಾತ್ರಿ ಉಡುಪಿನಲ್ಲೇ ಮನೆಯೆಲ್ಲ ತಿರುಗ್ತಿದ್ದ ಅವಳನ್ನು ನಿರ್ಲಕ್ಷ್ಯದಿಂದ ನೋಡಿ ಅರ್ಜುನ್ ಹೋದರೆ, ಬೆಳಿಗ್ಗೆ ಎಲ್ಲಿಗೆ ಹೋಗಿ ಬಂದ್ರಿ ಅಕ್ಕ ಅಂತ ವ್ಯಂಗ್ಯದ ಧ್ವನಿಯಲ್ಲಿ ಕೇಳಿದ್ಲು ಮೈಥಿಲಿ. ದೇವಸ್ಥಾನಕ್ಕೆ. ಕಣ್ಣು ಕಾಣಿಸ್ತಿಲ್ವೇ ಅಂದ್ಲು ಶ್ರೀಜಾ ಕೈಯಲ್ಲಿದ್ದ ಹಲ್ಲುಜ್ಜೋ ಪೇಸ್ಟನ್ನು ನುಲಿಯುತ್ತಾ. ತಮ್ಮನಿಗೆ ದೂರ ಇರ್ತೀಯಾ ಅಂದ್ಕೊಂಡೆ, ಆದರೆ ಅಂಟ್ಕೊಂಡೇ ತಿರುಗ್ತಾ ನಿನ್ನ ಅಧಿಕಾರ ತೋರಿಸ್ತಿದ್ಯಾ ಅಷ್ಟೇ ತಾನೇ? ಅಕ್ಕನಿಗಾಗಿ ಹೆಂಡತಿಯನ್ನು ನೋಯಿಸೋ ಅಲ್ಪ ಬುದ್ಧಿ ನನ್ನ ತಮ್ಮನದಲ್ಲ ಅಂತ ನನಗೆ ಮೊದಲೇ ತಿಳಿದಿತ್ತು ಮೈತು. ಇಂದು ಅವನ ಮನಸ್ಸಿನ ಮಾತು ತಿಳಿದ ಮೇಲೆ ಅದು ಇನ್ನೂ ಗಟ್ಟಿಯಾಯಿತು. ಏನು ತಿಳಿತು? ನಿರ್ಲಕ್ಷ್ಯದಿಂದ ಕೇಳಿದ್ಲು. ಅದು ನಮ್ಮಿಬ್ಬರ ನಡುವಿನ ರಹಸ್ಯ, ನಿನಗೆ ಅನಗತ್ಯ ಅಂತ ಹೇಳಿ. ಅಮ್ಮ, ತಿಂಡಿ ತಯಾರಿದೆಯಾ? ಕಾಲೇಜಿಗೆ ಸಮಯ ಆಗ್ತಿದೆ ಅಂತ ಶ್ರೀಜಾ ಹೊರಟು ಹೋದ್ಲು. ಎಷ್ಟು ಸೊಕ್ಕಿನಿಂದ ಮಾತಾಡಿದ್ಲು. ನಿನಗಾಮೇಲಿರುತ್ತೆ ಅಂತ ಹಲ್ಲು ಕಡಿಯುತ್ತಾ ಹೋದ್ಲು ಮೈಥಿಲಿ ಸಿದ್ಧಾಗಿ ಬಂದು ತಿಂಡಿ ತಿಂದು, ಬಾವಾ ಸಮಯ ಆಗ್ತಿದೆ ಅಂತ ಕೂಗ್ತಿದ್ರೆ, ಇನ್ನೆಲ್ಲಿ ಬಾವಾ, ಅರ್ಜುನ್ ಮತ್ತು ಶ್ರೀಜಾ ಕಾಲೇಜಿಗೆ ಹೊರಟು ಹೋದ್ರು ಅಂದ್ಲು ಕರುಣ. ಪ್ರತಿದಿನ ನನ್ನನ್ನು ಕಾಲೇಜ್ ಹತ್ರ ಬಿಡ್ತಿದ್ನಲ್ಲ, ಇವತ್ತೇನಾಯಿತು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಆಗಲೇ ಬಂದ ಚಂದ್ರಮೌಳಿ ಅವರನ್ನ ನೋಡಿ ನಾಟಕವನ್ನು ಶುರು ಮಾಡಿದ್ಲು. ಏನಾಯ್ತು ಮೈತು ಅಂದರು ಅವರು ಬರುತ್ತಲೇ. ಧಾರಾಕಾರವಾಗಿ ಕಣ್ಣೀರು ಸುರಿಸಿ, ಅರ್ಜುನ್ ನನ್ನನ್ನು ಹೊರಗ್ನೋಳಂತೆ ನಡೆಸ್ಕೊಳ್ತಿದ್ದಾನ ಮಾವ. ನನ್ನನ್ನು ಬಿಟ್ಟು ಕಾಲೇಜಿಗೆ ಹೊರಟು ಹೋದ. ನಾನಂದರೆ ಅವನಿಗೆ ಇಷ್ಟ ಇಲ್ಲ ಅಂದ್ಲು ಅಳ್ತಾ. ಅದೇನೂ ಇಲ್ಲಮ್ಮ, ನಿನ್ನನ್ನು ಆಟ ಆಡಿಸೋದಕ್ಕೆ ಹಾಗೆ ಹೋಗಿರ್ಬೋದು ಬಿಡು. ನಾಳೆಯಿಂದ ಕರ್ಕೊಂಡು ಹೋಗೋದಕ್ಕೆ ನಾನು ಹೇಳ್ತೀನಿ ಅಂದರು. ನಾಳೆ ಅಲ್ಲ, ಇವತ್ತು ಈಗಲೇ ಹೇಳಬೇಕು ಮಾವ. ಅವನು ಬಂದು ನನ್ನನ್ನು ಕರ್ಕೊಂಡು ಹೋದರೆ ಮಾತ್ರ ನಾನು ಕಾಲೇಜಿಗೆ ಹೋಗ್ತೀನಿ ಅಂತ ಹಠ ಹಿಡಿದ್ಲು ಮೈಥಿಲಿ. ಈಗ ಹೇಳಿದ್ರೆ ಅವನು ನನ್ನ ಮೇಲೆ ರೇಗ್ತಾನ ಮಗಳೇ. ಅಂದರೆ ನೀವು ಕೂಡ
ಅವನಿಗೆ ಹೆದರ್ತೀರ ಮಾವ ಅಂದ್ಲು ಅಳು ಮುಖದಿಂದ. ಪ್ರಾಮಾಣಿಕವಾಗಿ ನೇರವಾಗಿ ಇರೋರಿಗೆ ಯಾರಾದರೂ ಎಂಥವರಾದರೂ ಹೆದರಲೇಬೇಕು ಮಗಳೇ. ನನ್ನ ಮಗ ಎಂದು ಹೇಳ್ಕೊಳ್ತಿಲ್ಲ, ಆದರೆ ಅರ್ಜುನನ್ನು ನೋಡಿದರೆ ನನಗೂ ಭಯವೇ ಅಂದರು. ನಗ್ತಾ ನೀರು ತಂದ ವಾಸವಿಯವರು ಗಂಡನಿಗೆ ನೀರು ನೀಡಿ, ಕಾಲೇಜಿನ ಸಮಯಕ್ಕೆ ಸಿದ್ಧವಾಗಿದ್ದರೆ ಕರ್ಕೊಂಡು ಹೋಗ್ತೀನಿ ಅಂತ ಮೊದಲೇ ಹೇಳಿದ್ದ, ಆದರೆ ಇವಳು ನಿಧಾನವಾಗಿ ಬರ್ತಾಳೆ, ಸಮಯ ಪಾಲಿಸೋನಿಗೆ ಕೋಪ ಬರೋದಿಲ್ವೇ ಅಂತ ಮೈಥಿಲಿಯನ್ನು ನೋಡಿ, ಅವರಿಬ್ಬರಿಗಿಂತ ಮೊದಲೇ ಸಿದ್ಧವಾಗಿರು, ನಾಳೆ ಖಂಡಿತ ಕರ್ಕೊಂಡು ಹೋಗ್ತಾನೆ ಅಂದರು. ಹೌದು, ಅತ್ತೆ ಹೇಳಿದಂತೆ ಮಾಡು ಮೈತು ಅನ್ನುತ್ತಾ ಚಂದ್ರಮೌಳಿಯವರು ಹೊರಟು ಹೋದರು. ಅರ್ಜುನ್, ನಿನ್ನನ್ನು ಮಾವನ ಹತ್ರ ಸಿಲುಕಿಸೋದಕ್ಕೆ ಒಳ್ಳೆ ಅವಕಾಶ ಸಿಕ್ತು, ನಿನಗೆ ಇರುತ್ತೆ ತಡಿ ಅಂದ್ಕೊಂಡ್ಳು. ಚಂದ್ರಮೌಳಿ ಅವರ ಹತ್ರ ಅರ್ಜುನನ್ನು ಸಿಲುಕಿಸ್ಬೇಕೆಂದು ಪಣತೊಟ್ಟ ಮೈಥಿಲಿ ತನಗೆ ಅಭ್ಯಾಸವೇ ಇಲ್ಲದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು. ಮರುದಿನ ಬೆಳಗಿನ ಜಾವ ಅಂದರೆ 7:15, ಅದೇ ಬ್ರಾಹ್ಮಿ ಮುಹೂರ್ತ ಅಂತ ಅವಳ ಭಾವನೆ. ಎದ್ದು ಸಮಯ ನೋಡಿ ಮುಖ ಸಿಂಡರಿಸಿ, ಛೀ, ಇವನನ್ನು ಸಿಲುಕಿಸೋದಕ್ಕೆ ಇಷ್ಟು ಕಷ್ಟಪಡ್ತಿದ್ದೀನಲ್ಲ, ಆದರೂ ಈ ಬಾರಿ ಸಿಕ್ಕ ಅವಕಾಶವನ್ನು ಬಿಡಬಾರ್ದು ಅಂತ ಎದ್ದು ಸ್ನಾನ ಮುಗಿಸಿ ಸಿದ್ಧವಾಗಿ ಕಾಲೇಜು ಬ್ಯಾಗ್ ಹಿಡಿದು ಕೆಳಗೆ ಬರೋಷ್ಟರಲ್ಲಿ ಅರ್ಜುನ್ ಮತ್ತು ಶ್ರೀಜಾಳ ಮಾತುಗಳು ಕೇಳಿಸಿದ್ವು. ಅಬ್ಬಾ, ಈ ರಾಕ್ಷಸರಿಬ್ಬರು ಇದ್ದಾರೆ ಅಂತ ಬಹಳ ಸಂತೋಷ ಪಡ್ತಾ ಪೇಪರ್ ಓದ್ತಿದ್ದ ಚಂದ್ರಮೌಳಿ ಅವರನ್ನು ನೋಡಿ, ಶುಭೋದಯ ಮಾವ ಅಂತ ಅವ್ರ ಪಕ್ಕದಲ್ಲಿ ಕೂತ್ಲು. ಅರೇ ಮೈತು, ಇವತ್ತು ಬೇಗ ಸಿದ್ಧವಾಗಿದೆಯಾ, ಬಹಳ ಒಳ್ಳೆಯದು ಅಂದರು ಅವರು ಆಶ್ಚರ್ಯದಿಂದ. ಮೈಥಿಲಿ ಅಂದರೆ ಏನು ಅಂದ್ಕೊಂಡಿದ್ದೀರಿ ಮಾವ, ನಿನ್ನೆ ನಿಮಗೆ ಮಾತು ಕೊಟ್ಟಿದ್ದೆ, ಇಂದು ಮಾಡಿ ತೋರಿಸ್ದೆ. ನಾನು ಮಾತು ಕೊಟ್ಟರೆ ಕೊಟ್ಟಂತೆಯೇ. ಈಗ ಹೇಳು, ನಿನ್ನ ಮಗನಿಗೆ ದಿನಾ ನಿನ್ನ ಕಾಲೇಜಿಗೆ ಬಿಡೋದಕ್ಕೆ ಅಂದ್ಲು ಸೊಕ್ಕಿನಿಂದ. ಅರ್ಜುನ್ ಅಂತ ಕರೆದ್ರು ಚಂದ್ರಮೌಳಿ. ಅಡುಗೆ ಮನೆಯಲ್ಲಿ ಅರ್ಜುನ್ ಕಾಫಿ ಮಾಡ್ತಿದ್ರೆ ತಿಂಡಿ ತಯಾರಿಸುವಾಗ ಇಲ್ಲದೆ ಕೆಲಸ ಇಲ್ಲದಿದ್ದಾಗ ಹೇಳ್ತೀಯಲ್ಲ, ಅದು ತಪ್ಪು. ಆದ್ದರಿಂದ ಯಾವುದೇ ಕೆಲಸ ಮಾಡುವಾಗ ಬುದ್ಧಿ ಉಪಯೋಗಿಸಿ ಮಾಡು. ಹೀಗೆ ನಿಮ್ಮ ಮಾವನ ಮಾತು ಕೇಳಿ ನನ್ನ ಮೇಲೆ ಹಠ ಸಾಧಿಸೋದಕ್ಕೆ ನೋಡಬೇಡ ಅಂತ ಅದೇ ರೀತಿಯ ನೋಟವನ್ನು ಮರಳಿ ನೀಡಿ, ಶ್ರೀ, ಬೇಗ ಸಿದ್ಧ ಆಗು, ಹೋಗೋಣ ಅಂದ. ಎಲ್ಲಿಗೆ ಅಂತ ಕೇಳಿದ್ಲು ಮೈಥಿಲಿ ಸಿಟ್ಟಿನಿಂದ. ಅದು ನಿನಗೆ ಸಂಬಂಧಿಸಿದ ವಿಷಯ ಅಂದ ನಿರ್ಲಕ್ಷ್ಯದಿಂದ. ಅವಳೇನು ಹೊರಗಿನವಳ, ಹಾಗೆ ಮಾತಾಡ್ತಿದ್ಯಾ ಅಂತ ವರದರಾಜು ಒಳಗೆ ಬಂದರು. ಅರ್ಜುನ್, ಏನದು ಮಾತು, ಶ್ರೀಜಾಳನ್ನು ಕರ್ಕೊಂಡು ಹೋಗೋದಾದರೆ ಮೈಥಿಲಿಯನ್ನು ಕೂಡ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂದರು ಚಂದ್ರಮೌಳಿ ಅವರು ಸೊಸೆಯ ಪರವಾಗಿ. ಶ್ರೀಜಾಳ ಗೆಳತಿಯ ಹುಟ್ಟುದಬ್ಬ ಅಪ್ಪ ಅಂತ ವಾಸವಿಯವರಿಗೆ ಸಹಾಯ ಮಾಡ್ತಾ ಇದ್ಲು ಶ್ರೀಜಾ. ಕರುಣಾ ಕೂಡ ಅಲ್ಲೇ ಇದ್ದರು. ಏನು ಮಾವ, ಇಂದು ಎಲ್ಲರೂ ಅಡುಗೆ ಮನೆಯಲ್ಲಿ ಕುಸ್ತಿ ಮಾಡ್ತಿದ್ದೀರಿ, ಏನು ವಿಶೇಷ ಅಂತ ಬಂದರು ಕೈಲಾಶ್. ನಿಮ್ಮ ತಂಗಿ ಭಾನುವಾರ ಕೂಡ ಕಾಲೇಜ್ಗೆ ಹೋಗೋದಕ್ಕೆ ಸಿದ್ಧವಾಗಿ ಬಂದಿದ್ದಾಳಲ್ಲ ಬಾವ, ಅದೇ ವಿಶೇಷ, ಅದಕ್ಕೆ ಹಬ್ಬ ಮಾಡ್ತಿದ್ದೀವಿ ಅಂತ ಕಾಫಿ ಕಪ್ ಚಂದ್ರಮೌಳಿ ಅವರಿಗೆ ನೀಡಿ ಮತ್ತೊಂದು ಕಪ್ ಹಿಡಿದು ಕೂತ ಅರ್ಜುನ್. ಅಷ್ಟೇ, ನೀರು ಕುಡಿತಿದ್ದ ಮೈಥಿಲಿಗೆ ತಕ್ಷಣ ತೇಗ್ ಬಂದಂತಾಗಿ ಉಸಿರು ಕಟ್ತು. ಏನೂ, ಇಂದು ಭಾನುವಾರನಾ ಅಂತ ಕಿರ್ಚಾಡಿ ಬಾಯಿ ತೆರೆದು ಶಾಕ್ನಲ್ಲಿ ನಿಂತಳು. ಬೆಳಿಗ್ಗೆ ಹೇಳೋದು ತಪ್ಪಲ್ಲ ಮೈಥಿಲಿ, ಆದರೆ ಕಾಲೇಜ್ ರಜೆ ಇದೆ ಅಂತ ನನ್ನನ್ನು ಆಹ್ವಾನಿಸಿದಾಳೆ, ಹೋಗದಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವೇ? ಹೋಗಿ ಕೇಕ್ ತಿಂದು ಉಡುಗೊರೆ ನೀಡಿ ಊಟ ಮಾಡಿ ಸಂಜೆ ಬರ್ತೀನಿ. ಕರೀದಿದ್ರು ನಿನ್ನ ಮಗಳು ಯಾಕೆ ಬರಬೇಕು ಅಂದ ಅರ್ಜುನ್. ಮಾವ ನೋಡಿ, ಹೀಗೆ ನನ್ನನ್ನು ಅವರ ಜೊತೆ ಸೇರಿಸ್ಕೊಳ್ಳದೆ ದೂರ ಇಡ್ತಿದ್ದಾರೆ. ನನಗಾದರೂ ಯಾರಿದ್ದಾರೆ? ಅಣ್ಣ ನೋಡಿದರೆ ವ್ಯಾಪಾರ ಅಂತ ನಿನ್ನ ಹಿಂದೆ ಸುತ್ತಾನೆ, ನಿನ್ನ ಜೊತೆ ಅಪ್ಪ ಕೂಡ, ಇನ್ನು ಅಮ್ಮ ಮತ್ತು ಅತ್ತೆ ಮನೆಯಲ್ಲಿ ಬ್ಯುಸಿ. ನಾನು ಮಾತ್ರ ಏನು ಮಾಡಬೇಕು? ಒಬ್ಬಂಟಿಯಾಗಿ ನಾನು ಮಾತ್ರ ಮೋಜು ಮಾಡಬಾರ್ದಾ ಅಂತ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಇದ್ದರೆ, ಏನು ನಿಮ್ಮಣ್ಣ ವ್ಯಾಪಾರ ಅಂತ ಸುತ್ತಿದ್ದಾನೆಯೇ? ಎಂತಹ ಹಾಸ್ಯ! ಮೊನ್ನೆ ಯಾವುದೋ ಬಾರ್ನಲ್ಲಿ ನೋಡಿದೆ ಅಂತ ನನ್ನ ಗೆಳೆಯಂತಂತೆ ಹೇಳಿದ್ರಲ್ವೇ ಕೈಲಾಶ್ ಅಂದ ಅರ್ಜುನ್. ಆತುರದಿಂದ ಕಾಫಿ ಕುಡಿತಿದ್ದ ಕೈಲಾಶ್ಗೆ ಪ್ರಾಣವೇ ಹೋದಂತಾಯ್ತು ಆ ಮಾತಿಗೆ. ನನ್ನನ್ನು ಅಡ್ಡವಾಗಿ ಸಿಲುಕಿಸ್ಬಿಟ್ನಲ್ಲ ಅಂದ್ಕೊಳ್ತಾ, ನನ್ನ ಗೆಳೆಯರ ಹುಟ್ಟಿದ ಹಬ್ಬದ ಪಾರ್ಟಿ ಅಂತ ಕರೆದಿದ್ದಕ್ಕೆ ಸುಮ್ಮನೆ ಹೋಗಿದ್ದೆ ಮಾವ,
ಹಣ್ಣಿನ ರಸ ಬಿಟ್ಟು ಬೇರೆ ಏನೂ ಕುಡಿಲಿಲ್ಲ, ಆಣೆಗೂ ನನ್ನನ್ನು ನಂಬಿ ಅಂದ. ಏನೋ ಅದೆಲ್ಲ ನಿನಗೆ ಮತ್ತು ನಿಮ್ಮ ಮಾವನಿಗೆ ತಿಳಿಬೇಕು ಅಂತ ಹೇಳಿ ಮನೆಯಲ್ಲಿರೋ ನನ್ನೊಂದಿಗೆ ಅಥವಾ ಅಕ್ಕನೊಂದಿಗೆ ಅಲ್ಲದೆ ನಿನ್ನ ಗೆಳೆಯರ ಜೊತೆ ಮೋಜು ಮಾಡೋದು ಕಲಿ ಮೈಥಿಲಿ. ಅವರನ್ನು ಇಲ್ಲಿಗೆ ಕರೆಸ್ಕೊ ಅಥವಾ ನೀನೇ ಅವರ ಮನೆಗೆ ಹೋಗು, ಅಷ್ಟೇ ಹೊರತು ನಮ್ಮನ್ನು ಸತಾಯಿಸ್ಬೇಡ. ನಾವು ಹೋಗೋ ಜಾಗ ನಿನಗೆ ಇಷ್ಟ ಆಗೋದಿಲ್ಲ ಅಂತ ಗಂಭೀರವಾಗಿ ಹೇಳಿ, ಅಪ್ಪ ನೀವೇನಾದರೂ ಅಂದ್ಕೊಳ್ಳಿ, ಅವಳನ್ನು ಮಾತ್ರ ನಮ್ಮ ಜೊತೆ ಸೇರಿಸ್ಕೊಳ್ಳೋದಿಲ್ಲ. ನಿಮ್ಮ ಮುದ್ದಿನ ಸೊಸೆಗೆ ಕೊಬ್ಬು ಹೆಚ್ಚು. ಎಲ್ಲಿಗಾದರೂ ಕರ್ಕೊಂಡು ಹೋದರೆ ಹಣದ ಸೊಕ್ಕು ತೋರಿಸ್ತಾಳೆ, ಅದು ನನಗೆ ಇಷ್ಟ ಇಲ್ಲ ಅಂದ ನೇರವಾಗಿ. ನೋಡಿ ಮವ ಹೇಗಂತಿದ್ದಾನೆ ಅಂತ ಮೂಗು ಮುರಿದ್ಲು ಮೈಥಿಲಿ. ನೀನು ಎಷ್ಟೇ ನಾಟಕ ಆಡಿದ್ರೂ ನಿಮ್ಮ ಮಾವ ನಂಬೋದು, ಆದರೆ ನಾನು ನಂಬೋದಿಲ್ಲ. ಹೇಗಿದ್ರೂ ಸಿದ್ಧ ಆಗಿದೆಯಲ್ಲ, ಆ ಪುಸ್ತಕಗಳನ್ನ ತೆಗೆದು ಓದ್ಕೋ, ಅಂಕಗಳಾದರೂ ಹೆಚ್ಚಾಗುತ್ತವೆ ಅಂತ. ಶ್ರೀ ಬೇಗ ಬಾ, ಸಮಯ ಆಗ್ತಿದೆ ಅಂತ ಗಟ್ಟಿಯಾಗಿ ಹೇಳಿ ಹೋದ. ಮಾವ ಅವ್ರ ಜೊತೆ ನನ್ನನ್ನು ಕೂಡ ಕರ್ಕೊಂಡು ಹೋಗೋದಕ್ಕೆ ಕೇಳಬಾರ್ದಾ ಅಂತ ಮುದ್ದಾಗಿ ಕೇಳಿದ್ಲು ಮೈಥಿಲಿ. ಅವರು ಹೋಗ್ತಾ ಇರೋದು ಹುಟ್ಟುಹಬ್ಬದ ಪಾರ್ಟಿಗೆ ಅಂತಿದ್ದಾರಲ್ಲಮ್ಮ, ಅಲ್ಲಿ ನಿನಗೆ ಯಾರೂ ತಿಳಿಯೋದು, ಹೋದರೂ ಒಬ್ಬಂಟಿ ಆಗ್ತೀಯ. ಯಾಕಷ್ಟು ಬೇಸರ? ಅತ್ತೆ ಮಾಂಸದ ಅಡಿಗೆ ಒಡೆ ಮಾಡ್ತಾಳೆ, ತಿಂದು ಆರಾಮಾಗಿ ಸಿನಿಮಾ ನೋಡು ಅಂದರು ಚಂದ್ರಮೌಳಿ. ಇಲ್ಲ ಅವ್ರ ಜೊತೆ ಹೋಗ್ತೀನಿ ಪ್ಲೀಸ್ ಮಾವ ಅಂತ ಗಲ್ಲ ಹಿಡಿದು ಬಲವಂತ ಮಾಡಿದ್ಲು. ಶ್ರೀ ಅಂದರು ಚಂದ್ರಮೌಳಿ. ಹಾಂ ಅಪ್ಪ ಅಂತ ಬಂದ್ಲು ಶ್ರೀಜಾ ಕೂದಲನ್ನು ಹೆಣೆಯುತ್ತಾ. ನಿಮ್ಮ ಜೊತೆ ಮೈಥಿಲಿನ ಕೂಡ ಕರ್ಕೊಂಡು ಹೋಗಿ, ಅವಳೊಬ್ಬಳೇ ಏನು ಮಾಡ್ತಾಳೆ ಅಂದರು. ನನ್ನ ಗೆಳೆಯರು ಮಧ್ಯಮ ವರ್ಗದ ಕುಟುಂಬದವರಪ್ಪ, ಅವಳಿಗೆ ಅಲ್ಲಿ ಸರಿ ಹೋಗೋದಿಲ್ಲ ಅಂದ್ಲು. ಅಂತಹ ಮಧ್ಯಮ ವರ್ಗದವ್ರ ಜೊತೆ ಸ್ನೇಹ ಯಾಕೆ ಮಾಡ್ತೀಯ ಶ್ರೀ ಅಂದ್ಲು ಮೈಥಿಲಿ. ಯಾಕೆ ಅವರು ಮನುಷ್ಯರಲ್ವಾ ಅಂತ ಖಾರವಾಗಿ ಕೇಳಿದ್ಲು ಶ್ರೀಜಾ. ಅದಲ್ಲ ಶ್ರೀ, ಮಾವ ಎಷ್ಟು ದೊಡ್ಡ ವ್ಯಾಪಾರಿ ಅಂಥದ್ರಲ್ಲಿ ನೀನಂಥ ಕೆಳಮಟ್ಟದ ಜನರ ಜೊತೆ ಸುತ್ತಿ ಅವರ ಮನೆಗಳಲ್ಲಿ ತಿಂದರೆ ಮಾವನ ಗೌರವ ಏನಾಗುತ್ತೆ? ಸ್ವಲ್ಪ ಆದರೂ ಸ್ಟೇಟಸ್ ಕಾಪಾಡ್ಕೊಳ್ಬೇಕಲ್ಲ ಅಂದ್ಲು. ಇಷ್ಟರಲ್ಲೇ ಬಟ್ಟೆ ಬದಲಿಸಿ ಬಂದ ಅರ್ಜುನ್, ಹಾಗಾದರೆ ಮೊದಲು ನೀವು ಮನೆಯಿಂದ ಹೊರಗಿರ್ತೀರಿ ಮೈಥಿಲಿ ಮತ್ತು ವರದರಾಜು ಅವರೇ ಅಂದ. ಅವನ ಕಂಠದ ಧ್ವನಿಗೆ ಮೈಥಿಲಿ ಬೆಚ್ಚಿ ಬಿದ್ಲು. ನಿಮ್ಮ ತಂದೆಯ ಹೆಸರಿನ ಹಿಂದೆ ರಾಜ ಇದೆ, ಆದರೆ ನಿಮ್ಮ ತಂದೆ ರಾಜ ಅಲ್ಲ. ಊರು ತುಂಬ ಸಾಲ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಅಲ್ಲೇ ಏನಾದರೂ ಇದ್ದಿದ್ರೆ ನೀವು ಕೆಳಮಟ್ಟಕ್ಕಿಂತ ಕೆಳಗಿನ ರೇಖೆಯಲ್ಲಿ ಇರ್ತಿದ್ರಿ. ಆದರೂ ನಾವು ನಿಮ್ಮನ್ನು ಹಾಗಂದ್ಕೊಳ್ಳಿಲ್ಲ, ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅಂದ. ಅಂದರೆ ಹೊರಗೆ ತಿರುಗೋರು ಮತ್ತು ನಾವು ಒಂದೇನ ಭಾವ ಅಂದ್ಲು ಮೈಥಿಲಿ ತುಳಿದ ಹಾವಿನಂತೆ. ನಮಗೆ ಯಾರಾದರೂ ಸಮಾನವೇ, ನೀನಾದರೂ ಸರಿ, ನಮ್ಮನೆಯ ಅಡುಗೆಯವಳು ಲಕ್ಷ್ಮಮ್ಮನ ಮಗಳಾದರೂ ಸರಿ ಅಂದನು ತೀಕ್ಷ್ಣ ನೋಟದಿಂದ. ಅಂದು ಹಳೆಯ ಬಟ್ಟೆಗಳ ವಿಷಯದಲ್ಲಿ ತಾನು ಮಾಡಿದ ಗಲಾಟೆ ನೆನಪಾಗಿ ಮೈಥಿಲಿ ಬಾಯಿ ಮುಚ್ಕೊಂಡ್ಳು. ಚಂದ್ರಮೌಳಿ ಅವರಿಗೆ ಆ ವಿಷಯ ತಿಳಿದರೆ ತನ್ನ ಮೇಲಿರೋ ಒಳ್ಳೆ ಅಭಿಪ್ರಾಯ ಹೋಗುತ್ತೆ ಅಂತ. ಅರ್ಜುನ್, ಅವೆಲ್ಲ ಈಗ ಯಾಕೆ ಮಾತಾಡ್ತಿದ್ಯಾ? ಕರುಣಾ ಕೇಳಿದರೆ ಬೇಸರ ಆಗುತ್ತೆ. ಮೈಥಿಲಿಯನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂದರು. ಇಲ್ಲಪ್ಪ, ಅಲ್ಲಿಗೆ ಬಂದ ಕೆಳಮಟ್ಟದ ಜನರು ಅಂತ ನೀನು ಸೊಸೆ ಅತಿಯಾಗಿ ಆಡ್ತಾಳೆ. ನನಗೆ ಸಿಟ್ಟು ಬಂದು 4 ಏಟು ನೀಡಿದರೂ ಆಶ್ಚರ್ಯ ಇಲ್ಲ, ಬಂದು ಹೊಡೆಸ್ಕೊಳ್ಳೋದು ಬೇಕಾ ಅಂದ. ಇನ್ನು ಹೆಚ್ಚು ಮಾತಾಡಿದ್ರೆ ಹೊಡೆಯೋದು ಖಚಿತ ಅಂತ ಹಲ್ಲು ಕಚ್ಚಿ ಆವೇಶವನ್ನು ಹತ್ತಿಕ್ಕೊಂಡ್ಳು. ದಾರಿಯಲ್ಲಿ ಅಂಗಡಿ ಮುಂದೆ ನಿಲ್ಲಿಸಿ ಏನೋ ಶಾಪಿಂಗ್ ಮಾಡಿದ್ರು ಅರ್ಜುನ್ ಮತ್ತು ಶ್ರೀಜಾ. ಕನಿಷ್ಠ ತನ್ನನ್ನು ಕರೀಲಿಲ್ಲವೆಂಬ ಹಠದಿಂದ ಮೈಥಿಲಿ ಕಾರ್ ಇಳಿಲಿಲ್ಲ. ಅವಳಿಗೆ ಬೇಕನ್ಸಿದ್ರೆ ನಾವು ಕರೆಯದಿದ್ರು ಬರ್ತಿದ್ಲು ಶ್ರೀ, ಬೇಕಂತಲೇ ಹಠದಿಂದ ಕೂತಿದ್ದಾಳೆ ನೋಡು, ಅದು ಅವಳ ಸೊಕ್ಕು ಅಹಂಕಾರ ಅಂದ ಅರ್ಜುನ್. ಕಾರ್ ನೇರವಾಗಿ ಕಸ್ತೂರಿಬಾ ಅನಾಥಾಶ್ರಮದ ಒಳಗೆ ಬಂತು. ಗಿರಿ, ಆ ಮಾವಿನ ಮರದ ಕೆಳಗೆ ನಿಲ್ಲಿಸು, ನೆರಳಿನಲ್ಲಿ ಇರುತ್ತೆ ಅಂತ ಅರ್ಜುನ್ ಹೇಳ್ದ. ಮಾತಿಗೆ ಸರಿ ಅಂತ ಕಾರ್ ಮರದ ಕೆಳಗೆ ನಿಲ್ಲಿಸ್ದ ಗಿರಿ. ಮೈಥಿಲಿ ತನ್ನ ಮಾವನೊಂದಿಗೆ ಮನೆಯಲ್ಲಿ ನಡೆದ ಚರ್ಚೆಯನ್ನು ನೆನಪಿಸ್ಕೊಂಡ್ಳು. ನಾನೇನು ಅಂತ ರಾಕ್ಷಸಿಯಲ್ಲ ಮಾವ, ನಾನು ಯಾರನ್ನು ಏನೋ ಅನ್ನಲಾರೆ, ಮಾತು ಕೊಡ್ತೀನಿ, ಕರ್ಕೊಂಡು ಹೋಗೋದಕ್ಕೆ ಹೇಳಿ ಅಂದಿದ್ಲು. ಅರ್ಜುನ್ ಬೇಡ ಅಂದರು. ಚಂದ್ರಮೌಳಿ ಅವರು ಹೇಳಿದ್ದಕ್ಕೆ ಇಷ್ಟ ಇಲ್ದಿದ್ರು ಸರಿ ಅಂತ ಕಾರಿನ ಕೀ ತೆಗೆದುಕೊಂಡಿದ್ದ ಅರ್ಜುನ್. ಶ್ರೀ ನಡಿ ಅಂತಿದ್ರೆ ಅವರಿಗಿಂತ ಮೊದಲೇ ಮುಂದಿನ ಸೀಟ್ನಲ್ಲಿ ಕೂತ್ಕೊಳ್ಬೇಕಂತ ಓಡ್ ಹೋದ ಮೈಥಿಲಿ
ಡ್ರೈವಿಂಗ್ ಸೀಟಿನ ಪಕ್ಕದ ಸೀಟ್ನಲ್ಲಿ ಕೂತ್ಲು. ಶ್ರೀಜಾ ಅರ್ಜುನ್ ಪಕ್ಕ ಕೂತ್ಕೊಳ್ಬಾರದು ಅಂತ ಸ್ವಲ್ಪ ಹೊತ್ತಿಗೆ ಚಾಲಕ ಹತ್ತಿ ಕಾರ್ ಶುರು ಮಾಡ್ತಿದ್ರೆ, ಏಯ್ ಏನಿದು, ನೀನಿಲ್ಲಿ ಕೂತಿದೀಯಾ ಅಂದ್ಲು ಅಸಹ್ಯವಾಗಿ ಮುಖ ಮಾಡಿ. ಡ್ರೈವಿಂಗ್ ಮಾಡೋರು ಡ್ರೈವರ್ ಸೀಟ್ನಲ್ಲಿ ಕೂತ್ಕೊಳ್ಳದೆ ನಿನ್ನ ತಲೆ ಮೇಲೆ ಕೂತ್ಕೊಳ್ಬೇಕಾ? ಗಿರಿ, ಕಾರ್ ಸ್ಟಾರ್ಟ್ ಮಾಡು ಅಂದನು ಹಿಂದೆ ಕುಳಿತಿದ್ದ ಅರ್ಜುನ್. ಪಕ್ಕದಲ್ಲಿ ಶ್ರೀಜಾ ಕೂಡ ಕೂತ್ಲು. ಅದನ್ನು ನೋಡಿದ ತಕ್ಷಣ ಮೈಥಿಲಿ ಮುಖ ವಿಕಾರವಾಯಿತು. ಗೆಳತಿಯ ಹುಟ್ಟಿದ ಹಬ್ಬ ಅಂತ ಇಲ್ಲಿಗೆ ಯಾಕೆ ಬಂದ್ರಿ ಅಂದ್ಲು ಅರ್ಚುತ್ತ. ಶ್ರೀಜಾಳ ಗೆಳತಿ ಇಲ್ಲೇ ಇದ್ದಾಳೆ ಮತ್ತೆ ಅಂತ ಕುತಂತ್ರದ ನೋಟವನ್ನು ಮೈಥಿಲಿಗೆ ಹಾಕಿ ಸುಂದರವಾದ ಉಡುಪಿನಲ್ಲಿ ಅವರಿಗಾಗಿಯೇ ಕಾಯ್ತಾ ಇದ್ದ 10 ವರ್ಷದ ಹುಟ್ಟಿದ ಹಬ್ಬದ ಮಗು ಗೀತಾ ಕಾರ್ ನೋಡಿ ಅಕ್ಕ ಅಂತ ಓಡ್ ಬಂದು ಶ್ರೀಜಾಳ ಕಾಲುಗಳನ್ನ ಅಪ್ಕೊಂಡ್ಳು. ಛೀ, ಗಲೀಜು ಜನರು ಅಂತ ಅಸಹ್ಯದಿಂದ ಕೆಳಗೆ ಇಳಿದ ಮೈಥಿಲಿಯ ಚಪ್ಪಲಿಯ ಹಿಮ್ಮಡಿ ಬೆಳಗ್ಗೆ ಆಕಳು ಹಾಕಿದ್ದ ಸಗಣಿ ಮುದ್ದೆ ಒಳಗೆ ಸರಿಯಾಗಿ ಇಳೀತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.